ಸಿಂಧೂ ನೀರಿಗಾಗಿ ಪಾಕಿಸ್ತಾನ ಪರಿ ಬೇಡಿಕೆಯನ್ನ ಭಾರತದ ಮುಂದೆ ಇಡ್ತಾ ಇದೆ. ಸಿಂಧೂ ನೀರಿಗಾಗಿ ಪರಿತಪಿಸ್ತಾ ಇದೆ ಪಾಕಿಸ್ತಾನ. ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಮನವಿ. ಆದರೆ ಪಾಕ್ ಮಾತಿಗೆ ಕ್ಯಾರೆ ಅಂತ ಇಲ್ಲ ಭಾರತ. ನೀರು ಇಲ್ಲದೆ ಪರದಾಡ್ತಾ ಇದೆ ಪಾಕಿಸ್ತಾನ ಅನ್ನೋದು ಸದ್ಯಕ್ಕಿರುವಂತಹ ಇನ್ಪುಟ್ಸ್. ಹೌದು, ನೀರಿಗಾಗಿ ಹಪಹಪಿಸ್ತಾ ಇದೆ ಪಾಕಿಸ್ತಾನ. ಕೇಂದ್ರದ ಜೊತೆ ಮಾತುಕತೆಗೆ ಅಂಗಲಾಚಿದೆ ಪಾಕ್. ಪಹಲ್ಗಾಮ್ ಉಗ್ರರ ದಾಳಿಯಾಯಿತು ಏಪ್ರಿಲ್ 22, 2025. ಆ ನಂತರದ ಸಂದರ್ಭದಲ್ಲಿ ಭಾರತ ಸರ್ಕಾರ ಏನು ಮಾಡ್ತಿದೆ ಅಂದಾಗ ತೆಗೆದುಕೊಂಡ ಮೊದಲ ನಿರ್ಧಾರವೇ ರಾಜತಾಂತ್ರಿಕ ನಿಲುವುಗಳು. ಅದರಲ್ಲಿ ಪ್ರಮುಖವಾಗಿ ಸಿಂಧೂ ನದಿ ನೀರಿನ ಒಪ್ಪಂದ ಬ್ರೇಕ್. ಹೌದು, ಅದರ ನೇರ ಪರಿಣಾಮವನ್ನು ಇವತ್ತು ಪಾಕಿಸ್ತಾನ ಎದುರಿಸ್ತಾ ಇದೆ. ಸಿಂಧೂ ನದಿ ನೀರನ್ನು ಏಕಾಏಕಿ ಭಾರತದ ಕಡೆ ತಿರುಗಿಸೋಕ್ಕಾಗೋದಿಲ್ಲ ಅಂದರು. ಅಂಥ ಅಣೆಕಟ್ಟುಗಳನ್ನು ಈಗ ಭಾರತದ ಗಡಿಯಲ್ಲಿ ನಿರ್ಮಾಣ ಮಾಡಿಲ್ಲ ಅನ್ನೋದಾದರೂ ಒಂದು ಪ್ರಮಾಣದ ನೀರನ್ನು ಬಿಡದೆ ಹಿಡಿದಿಡುವಂಥ ಸಾಮರ್ಥ್ಯ ಅಂತೂ ಇದ್ದೇ ಇದೆ. ಹಾಗಾಗಿ ಪಾಕ್ಗೆ ನೀರನ್ನು ಬಿಡಲಿಲ್ಲ. ಅತಿ ಹೆಚ್ಚು ಡ್ಯಾಮ್ ತುಂಬಿದ ನಂತರದ ಸಂದರ್ಭದಲ್ಲಿ ಹರಿಯೋ ನೀರು ಹರಿದು ಹೋಗುತ್ತೆ. ಆ ಹರಿದು ಉಳಿದಂಥ ನೀರನ್ನಷ್ಟೇ ಬಳಸಬೇಕು ಪಾಕಿಸ್ತಾನ. ಇನ್ನು ಹೆಚ್ಚು ನೀರು ಬೇಕು ಅಂದರೆ ನೋ, ದೇರ್ ಈಸ್ ನೋ ಆಪ್ಷನ್. ಯಾವುದೇ ಮಾರ್ಗ ಇಲ್ಲ. ಹಾಗಾಗಿ ಸಿಂಧೂ ನೀರಿಗಾಗಿ ಪರಿತಪಿಸ್ತಾ ಇದೆ ಪಾಕಿಸ್ತಾನ. ಭಾರತದೊಂದಿಗೆ ಮನವಿಯನ್ನು ಮಾಡಿಕೊಳ್ತಾ ಇದೆ. ಇದನ್ನೇ ಹೇಳೋದು ರಾಜತಾಂತ್ರಿಕ ನಿಲುವು ನಿರ್ಧಾರಗಳು ಅಂತ. ಹಾಗಾಗಿ ಪಹಲ್ಗಾಮ್ ಉಗ್ರರ ದಾಳಿಯಾದಾಗ ಆ ಉಗ್ರರು 26 ಮಂದಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಾಗ ಹಂತ ಹಂತವಾಗಿ ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ರಾಜತಾಂತ್ರಿಕ ನಿಲುವನ್ನೇ ಮೊದಲಿಗೆ ತಗೊಂಡಿದ್ದು. ಆಮೇಲೆ ಆಗಿದ್ದು ಆಪರೇಷನ್ ಸಿಂಧೂರ.